ಒಂದೇ ಒಂದು ಗೋಡೆ ಬ್ಯಾಲೆನ್ಸ್ ಐತೆ, ಮಳೆ ಶುರು ಆಗೈತೆ ನೋಡ್ರಿ. ಮಾಡ್ತಾವ್ರೆ ಕೆಲಸ. ಸಿಮೆಂಟ್ ಬಂದ್ಬಿಟ್ಟು ನೋಡಿ ಇಷ್ಟು ಒಂದು 11-12 ಮೂಟೆ ಸಿಮೆಂಟ್ ಇದ್ದಾವೆ. ಬಟ್ ಏನಾಗಿದೆ ಅಂತ ಹೇಳಿದ್ರೆ ಸಿಮೆಂಟ್ ಎಲ್ಲ ಗಟ್ಟಿ ಆಗ್ಬಿಟ್ಟೈತೆ ನೋಡಿ. ನೋಡಿ ಇಲ್ಲಿ ಐತಲ್ಲ ಇದು, ನೋಡಿ ಇಲ್ಲಿ ಗಟ್ಟಿ ಆಗ್ಬಿಟ್ಟೈತೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸಿಗೋ ವ್ಲಾಗ್ಸ್. ಎಲ್ಲರೂ ಹೇಗಿದ್ದಾರೆ? ಇದಕ್ಕೆ ಚೆನ್ನಾಗಿರಲ್ಲ ಅಂದ್ಕೊಡ್ತೀನಿ. ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಮನೆಯದು ಕನ್ಸ್ಟ್ರಕ್ಷನ್ ವ್ಲಾಗು. ಏನು ಕೆಲಸ ನಡೆಯುತ್ತೆ ಏನು ಅಂತ ಅನ್ನೋದನ್ನು ತೋರಿಸ್ತೀನಿ ಒಂದು ವಿಡಿಯೋದಲ್ಲಿ. ಸೊ ಇನ್ನೊಂದು 2-3 ದಿನ ಆಯಿತು ಗ್ಯಾಪ್ ಹಾಕಿ. ಸೊ ಡ್ಯೂಟಿ ವ್ಲಾಗು ಕೂಡ ಮಾಡಿ ಆಗ್ತಿಲ್ಲ. ಅದು ಕ್ಯಾಮ್ರಾ ಬಂದು 360 ಕ್ಯಾಮ್ರಾ ಸರಿಯಾಗಿ ಹೋಗ್ತಾನೆ ಇಲ್ಲ ಗೈಸೋದು, ಆಯಿತಾ. ಮತ್ತು ಕೆಲಸ ಬಂದು ಈಗ ನಡೀತಿತ್ತು ಆಲ್ಮೋಸ್ಟ್. ಅದಕ್ಕೋಸ್ಕರ ಅದೇ ಏನು ತೋರಿಸೋದು ಅಂದ್ಬಿಟ್ಟು ತೋರಿಸಿರಲಿಲ್ಲ. ಸೊ ಇವತ್ತು ಶನಿವಾರ 1ನೇ ತಾರೀಕು. ಸೊ ಬನ್ನಿ ಇವತ್ತು ಏನು ಕೆಲಸ ಮಾಡ್ತಾರೆ ಏನಂತ ನಾನು ಇವಾಗ ಸೈಟ್ ಹತ್ರ ಬಂದಿದ್ದೀನಿ. ಟೈಮ್ 9 ಗಂಟೆ. ಇನ್ನೂ ಕೆಲಸದವ್ರು ಯಾರೂ ಬಂದಿಲ್ಲ. ಕೆಲಸ ಬಂದ್ಬಿಟ್ಟು ನೋಡಿ ಗೈಸ್, ಫ್ರಂಟಲ್ಲಿ ಆಲ್ಮೋಸ್ಟು ಕೈಪಿಡಿ ಎಲ್ಲ ಆಗೈತೆ. ಕೈಪಿಡಿದು ಬಂದ್ಬಿಟ್ಟು ನೆನ್ನೆ ಡಿಸೈನ್ ಮಾಡಿಕೊಂಡ್ರು ನೋಡಿ. ಆ ಕಡೆ ಒಂದು ಡಿಸೈನ್ ಮಾಡಿದ್ದಾರೆ. ಅದು ಬಿಟ್ಟರೆ ಈ ಕಡೆ ಸೈಡಲ್ಲಿ ಈ ಥರ ಒಂದು ಡಿಸೈನ್ ಮಾಡಿದ್ದಾರೆ. ಇವತ್ತು ಬಂದ್ಬಿಟ್ಟು ಆ ಕೈ ಪಿಡಿದು ಇದ್ರದ್ದು ಸೀಲಿಂಗ್ ಬಂದ್ಬಿಟ್ಟು ಚಿಕ್ಕದಾಗಿರೋದು, ಒಂದು ಅಡಿ ಇದೆ ಸೀಲಿಂಗು ಮತ್ತು ಈ ಕಡೆ ಗೋಡೆ ಪೂರ್ತಿ ಕಂಪ್ಲೀಟ್ ಮಾಡ್ಕೊಳ್ತಾರೆ. ಇದು ಮಾಡಿಕೊಂಡ್ರೆ ಆಲ್ಮೋಸ್ಟು ಈಚೆ ಪೂರ್ತಿ ಪ್ಲಾಸ್ಟ್ರಿಂಗ್ ಕಂಪ್ಲೀಟ್ ಆದಂಗೆ ಇವತ್ತು. ಸೊ ಬನ್ನಿ ನೋಡಿ ಅವತ್ತು ಎಷ್ಟೆಷ್ಟು ಏನು ಕೆಲಸ ಮಾಡ್ತಾರೆ ಏನು ಕತೆ ಅಂತ. ಸೊ ಬೀಗ ತೆಗ್ಬೋಣ. ಬೀಗ ತೆಗೆದ್ಬಿಟ್ಟು ಇನ್ನೇನು ಬರಬೇಕಿತ್ತು ಇವತ್ತು 9 ಗಂಟೆ ಕರೆಕ್ಟಾಗಿ 9 ಗಂಟೆ 9:05 ಆಯಿತು, ಇನ್ನೂ ಬಂದಿಲ್ಲ. ಸೊ ಆಲ್ಮೋಸ್ಟ್ ಎಲ್ಲ ಆಗಿದೆ. ಕಿಟಕಿಗಳು ಕೂಡ ಎಲ್ಲ ಗ್ರಿಲ್ಗಳು ಎಲ್ಲ ಕಿಟಕಿಗಳು ಫಿಟ್ ಆಗಿದೆ. ಮತ್ತು ಸಿಮೆಂಟ್ ಬಂದ್ಬಿಟ್ಟು ನೋಡಿ ಇಷ್ಟು ಒಂದು 11-12 ಮೂಟೆ ಸಿಮೆಂಟ್ ಇದ್ದಾವೆ. ಬಟ್ ಏನಾಗಿದೆ ಅಂತ ಹೇಳಿದ್ರೆ ಸಿಮೆಂಟ್ ಎಲ್ಲ ಗಟ್ಟಿ ಆಗ್ಬಿಟ್ಟೈತೆ ನೋಡಿ. ಇಲ್ಲಿ ಐತಲ್ಲ ಇದು, ನೋಡಿ ಇಲ್ಲಿ ಗಟ್ಟಿ ಆಗ್ಬಿಟ್ಟೈತೆ ನೋಡಿ. ಈ ಕಡೆ ಸೈಡ್ ಪೂರ್ತಿ ಗಟ್ಟಿ ಆಗ್ಬೋದು ಗೈಸ್. ಇದು ಏನು ಮಾಡೋದು ಗೊತ್ತಿಲ್ಲ. ಸಿಮೆಂಟ್ ಗಟ್ಟಿ ಆಗ್ಬಿಟ್ರೆ ಹೊರಗಡೆ ಎಲ್ಲ ಪ್ಲಾಸ್ಟಿಕ್ ಪೆಂಡಿಂಗ್ ಇರೋದ್ರಿಂದ ಶಾರ್ಟೇಜ್ ಆಗ್ಬಿಡುತ್ತೆ ಸಿಮೆಂಟು. ಬಟ್ ಮೇಸ್ತ್ರಿಗೆ ಹೇಳೋದಕ್ಕೆ ಅವರು ಅದೇನು ಗಟ್ಟಿ ಆದ ಪರವಾಗಿಲ್ಲ, ಫ್ಲೋರ್ಗೆ ಹಾಕ್ಬೇಕಲ್ಲ, ಸೊ ಅದಕ್ಕೆ ಯೂಸ್ ಮಾಡ್ಕೊಳ್ತೀನಿ ಅಂತ ಹೇಳಿದ್ರು. ಬಟ್ ಇನ್ನೂ ಪ್ಲಾಸ್ಟಿಂಗ್ ಒಳಗಡೆ ಪ್ಲಾಸ್ಟಿಂಗ್ ಮಾಡೋದಕ್ಕೆ ಸಿಮೆಂಟ್ ಶಾರ್ಟೇಜ್ ಆದರೆ ತರಬೇಕಲ್ಲ ಮೆಟೀರಿಯಲ್ಲು. ಸೊ ಅದಕ್ಕೆ ಅಮೌಂಟ್ ಶಾರ್ಟೇಜ್ ಆಗುತ್ತೆ. ಸೊ ಅದಕ್ಕೆ ಯೋಚನೆ ಮಾಡ್ತಾಯಿದ್ದೀನಿ ಮಾಡೋದು ಇತ್ತ ಅಂತ ಸಿಗುತ್ತೆ. ಅದೊಂದು ಈಚೆ ಒಂದು ಗೋಡೆ ಮುಗಿಸ್ಕೊಂಡ್ರೆ ಒಳಗಡೆ ಇನ್ನು ನಾಳೆ ಭಾನುವಾರ ಮಾಡಿಸ್ತಾರೆ. ನಾಳೆಯಿಂದ ಇಲ್ಲ ಸೋಮವಾರದಿಂದ ಒಳಗಡೆ ಕಂಪ್ಲೀಟ್ ಮಾಡ್ಕೊತಾರೆ ಕೆಲಸ. ಮತ್ತು ಇನ್ನೊಂದು ಬಂದ್ಬಿಟ್ಟು ನೋಡಿ, ಬಾತ್ರೂಮ್ದು ಗೋಡೆ ಎಲ್ಲ ಪೂರ್ತಿ ಕಂಪ್ಲೀಟ್ ಆಗಿದೆ ನೋಡಿ. ಬಾತ್ರೂಮ್ದು ಸೀಲಿಂಗ್ ಮೇಲುಗಡೆ ಸೈಡ್ ಗೋಡೆಗಳು, ಈ ಕಡೆ ಗೋಡೆ ಎಲ್ಲ ಪೂರ್ತಿ ಕಂಪ್ಲೀಟ್ ಆಗೈತೆ. ಇದೆಲ್ಲ ಬಂದ್ಬಿಟ್ಟು ಮುಂದೆ ಫ್ಯೂಚರ್ ಟೈಲ್ಸ್ ಹಾಕಿದ್ರೆ ಹತ್ತಿರ ಕಿತ್ತಾಕ್ಬೇಕಲ್ಲ ಅಂದ್ಬಿಟ್ಟು ಈ ಥರ ರಫ್ ಮಾಡಿಸ್ಬಿಟ್ಟಿದ್ದೀನಿ. ಟೈಲ್ಸ್ ಹಾಕೋ ಇವಾಗ ಸದ್ಯಕ್ಕೆ ಹಾಕ್ಸಲ್ಲ, ಬಟ್ ಫ್ಯೂಚರ್ಗೆ ನಾನು ಹಾಕ್ಸ್ತೀವಿ ಅಂತಂದರೆ ಈಗ ಸದ್ಯಕ್ಕೆ ರೆಡಿ ಮಾಡ್ಕೊಂಡು ಬರೋದಕ್ಕೆ ಹೆಂಗೆ ಮಾಡ್ಬೋದು ಅನ್ನೋದನ್ನು ಪ್ಲ್ಯಾನ್ ಮಾಡ್ಕೊಳ್ಬೇಕು. ಅದಾದಮೇಲೆ ಈ ಕಡೆ ಈಚೆ ಬಂದ್ಬಿಟ್ಟು ಸ್ಟೇರ್ ಕೇಸ್ ಇದೆಯಲ್ಲ, ಸ್ಟೇರ್ ಕೇಸ್ ಕೆಳಗಡೆನೂ ಮಾಡ್ಕೊಂಡಿದ್ದಾರೆ ಪ್ಲಾಸ್ಟಿಕ್ ನೋಡಿ ಇದು. ಮತ್ತು ವಾಶ್ರೂಮ್ದು ಈಚೆ ಗೋಡೆ, ಈ ಗೋಡೆ ಇಷ್ಟು ಆಗಿದೆ ಕೆಲಸ. ಇನ್ನು ಮೇಲ್ಗಡೆ ಬಂದ್ಬಿಟ್ಟು ಕೈಪಿಡಿ ಎಲ್ಲ ಲಾಸ್ಟ್ ವಿಡಿಯೋದಲ್ಲಿ ನೋಡ್ತೀರ, ಕೈಪಿಡಿ ಎಲ್ಲ ಕಂಪ್ಲೀಟ್ ಆಗಿರುತ್ತೆ. ಬಟ್ ಒಂದು ಕಡೆ ಗ್ಯಾಪ್ ಇರುತ್ತೆ. ಎಲ್ಲಿ ಅಂತ ಹೇಳಿದ್ರೆ ಇದು ಬಿಟ್ಟಿರ್ತಾರೆ. ಏನಕ್ಕಂದ್ರೆ ಆ ಕಡೆ ಗೋಡೆದು ಕೈಪಿಡಿ ಈಚೆಯಿಂದ ಮಾಡ್ಕೊಳ್ಬೇಕಿತ್ತಲ್ಲ, ಸೊ ಅದಕ್ಕೆ. ಸೊ ನೆನ್ನೆ ಬಂದ್ಬಿಟ್ಟು ಇದನ್ನು ಕಂಪ್ಲೀಟ್ ಮಾಡಿ ಮುಗಿಸಿದ್ರು ನೋಡಿ. ಪೂರ್ತಿ ಮೇಲ್ಗಡೆ ಕೈಪಿಡಿ ಎಲ್ಲ ಕಂಪ್ಲೀಟ್ ಆಗಿದೆ. ಸೊ ಇಷ್ಟು ಕೆಲಸಗಳು ಆಗಿದ್ದಾವೆ ಇಲ್ಲಿ ತನಕ. ಯಾಕೋ ಈ ವಾರ ಸೋಮವಾರದಿಂದ ತುಂಬ ನಿಧಾನ ಕೆಲಸ ಆಗ್ತಿರೋದು. ಕೆಲಸದವರು ಕಮ್ಮಿ, ಜಾಸ್ತಿ ಜನನೂ ಹಾಕಿಲ್ಲ, ಎಲ್ಲ ಊರಿಗೆ ಹೋಗ್ಬಿಟ್ಟಾರಂತೆ. ಸೊ ಅದರಿಂದ ಕೆಲಸ ನಿಧಾನಕ್ಕೆ ಆಗ್ತೈತೆ. ಎಲ್ಲ ಕೆಲಸ ಆದಮೇಲೆ ಇದೊಂದು ಮೇಲ್ಗಡೆ ಇದೊಂದು 3 ಲೇಯರ್ ಎತ್ತಿಸ್ಬೇಕು ಇದನ್ನು. ಏನಕ್ಕಂದ್ರೆ ಆ ಕಾಂಪೌಂಡ್ ಲೆವೆಲ್ಗೆ ಈ ಕಡೆ ಮಕ್ಕಳು ಓಡಾಡಬೇಕು, ಬಿದ್ದೋಗ್ಬಿಡ್ತಾರೆ ಸ್ಟೇರ್ ಕೇಸ್ ಪಕ್ಕದಲ್ಲಿರೋ ಗೋಡೆ. ಸೊ ಇದೊಂದು ಎತ್ತಿಸ್ಬೇಕು ಹೇಳಿದ್ದೀನಿ. ಸೊ
ಸೊ ಬನ್ನಿ ಗೈಸ್ ಏನು ಮಾಡ್ತಾರೆ ಅಂತ ಇವತ್ತು ಅಪ್ಡೇಟ್ ಮಾಡ್ತೀನಿ. ಅಣ್ಣ ಸಿಮೆಂಟ್ ಕಲ್ಸ್ಕೋಬೇಕಾರೆ ಸ್ವಲ್ಪ ಗಟ್ಟಿಯಾಗಿರೋದು ನೀನು ತಕ್ಕೊಳ್ಳೋಣ. ಗಟ್ಟಿ ಆಗ್ಬಿಟ್ಟ ಆ ಕಡೆ ಅವು ಸ್ವಲ್ಪ ಓಪನ್ ಮಾಡ್ಕೊಳ್ರಿ. ಇನ್ನು ಹಂಗೆ ಇಟ್ಬಿಟ್ಟು ತಿರ್ಗಾ ಪೂರ್ತಿ ಗಟ್ಟಿ ಕಲ್ಲಾಗ್ಬಿಟ್ರೆ ಏನಕ್ಕೂ ಪ್ರಯೋಜನ ಆಗಲ್ಲವಲ್ಲ. ಸೊ ಗೈಸ್ ನೋಡಿರಿ ಕೆಲಸ ಎಷ್ಟೆಷ್ಟಾಗಿತ್ತು ಏನೇ ಇತ್ತು ಅಂತ ತೋರಿಸ್ಬಿಡ್ತೀನಿ ಪೂರ್ತಿ ಒಂದ್ಸಲ. ಇದು ಫ್ರಂಟು ಇವಾಗ ಮಾಡ್ಬೇಕಾಗಿರೋದು ಗೋಡೆ. ಮತ್ತು ಈ ಕಡೆ ಸೈಡ್ದು ಫಸ್ಟ್ ಮಾಡಿದ್ದು. ಬೆಳಗ್ಗೆ ಬಂದು ಕ್ಯೂರಿಂಗ್ ಮಾಡಿದ್ದು ಏನಕ್ಕೂ ಸಾಲ್ತಿಲ್ಲ. ನೋಡಿ ಒಂದು ಡ್ರಮ್ ಇಟ್ಕೊಂಡ್ಬಿಟ್ಟಿದ್ದೀನಿ. ಪೈಪಲ್ಲಿ ಪ್ರೆಷರ್ ಜಾಸ್ತಿ 1 HP ಇದು ಮೋಟ್ರ್ ಆಗಿರೋದ್ರಿಂದ ಸುಮ್ಮನೆ ನೀರು ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಡ್ರಮ್ ಈ ಕಡೆ ಒಂದು ಡ್ರಮ್ ಇಟ್ಕೊಂಡು ಇದರೊಂದು ಬಕೆಟಲ್ಲಿ ಹಾಕೋದು. ಸೊ ಆ ಕಡೆ ಒಂದು ಗೋಡೆ ಆಯಿತಾ. ಸೊ ಇದು ಬ್ಯಾಕ್ ಸೈಡ್ ಗೋಡೆ. ಸೊ ಇದು ಆಯಿತು. ಇದು ಬಿಟ್ಟರೆ ಆ ಸೈಡು ನೋಡಿರಿ ಈ ಕಡೆ ಗೋಡೆನೂ ಅಲ್ಲಿ ಆಗ್ಬಿಟ್ಟಿದೆ. ಸೊ ಈಗ ಫ್ರಂಟ್ ಬ್ಯಾಲೆನ್ಸ್ ಇರೋದು ಗೋಡೆ ಅಷ್ಟೇ. ಆ್ಯಕ್ಚುಲಿ ಹೇಳ್ಬೇಕು ಅಂತ ಹೇಳಿದ್ರೆ ಮಳೆ ಬರುತ್ತೆ ಅಂತ ಅಂದ್ಕೊಂಡು ಕ್ಯೂರಿಂಗ್ ಮಾಡೋದು ಚೆನ್ನಾಗಾಗತ್ತೆ ಅಂತ. ಬಟ್ ನಾವು ಕೆಲಸ ಪ್ಲಾಸ್ಟಿಂಗ್ ಶುರು ಮಾಡಿದಾಗಿಂದ ಮಳೆನೇ ಬಂದಿಲ್ಲ ಗೈಸ್ ಇಲ್ಲಿ ತನಕನೂ. ಗೈಸ್ ಮೇಲ್ಗಡೆ ಮರನೆಲ್ಲ ಇಳಿಸ್ಕೊಂಡು ಕೆಳಗಡೆಗೆ ಇವಾಗ ಇದು ಕೈ ಪಿಡಿದ್ದು ಮುಂದ್ಗಡೆ ಕೈ ಪಿಡಿದ್ದು ಸೀಲಿಂಗ್ ಏನಿದೆ ಅದನ್ನು ಶುರು ಮಾಡಿದ ಕೆಲಸ. ಇವತ್ತು ಆಲ್ಮೋಸ್ಟ್ ಈ ಕಡೆ ಪೂರ್ತಿ ಕಂಪ್ಲೀಟ್ ಆಗ್ಬಿಡ್ಬೇಕು. ಈಚೆದು ಏನು ಪೆಂಡಿಂಗ್ ಇರಬಾರ್ದು. ಇದು ಭಾನುವಾರ ಮಾಡ್ತಿರೋ ಇಲ್ಲ ಗೊತ್ತಿಲ್ಲ. ಕೆಲಸ ಮಾಡ್ತೀವಿ ಅಲ್ಲಿ ಅದು ಅಕಸ್ಮಾತ್ ಸೋಮವಾರದಿಂದ ಮಾಡ್ತೀನಿ ಅಂತಂದರೆ ಒಂದು ಹೊರಗಡೆನೇ ಕೆಲಸ ಏನು ಮಾಡಬೇಕು. ಸೊ ಆ ಥರ ಇರಬೇಕು. ನೋಡ್ಬೋದು ಮಳೆ ಇಷ್ಟು ದಿನ ಹೊಡೆದಿರಲಿಲ್ಲ. ಇನ್ನೇನು ಈಚೆಗಡೆ ಒಂದೇ ಒಂದು ಗೋಡೆ ಬ್ಯಾಲೆನ್ಸ್ ಐತೆ. ಮಳೆ ಶುರು ಆಗೈತೆ. ಟೈಮ್ 3 ಗಂಟೆ. ನೋಡು ಕೆಲಸ ಮಾಡ್ತಾವ್ರೆ. ಬಟ್ ಆಗಲೇ ಮಳೆ ಶುರು ಆಗೈತೆ. ಅಂದರೆ ಏನಂದರೆ ಎರ್ಸ್ಲು ಬಂದ್ಬಿಟ್ಟು ಆ ಕಡೆ ಸೈಡಿಗೆ ಹೊಡಿತೈತೆ. ಆ ಕಡೆ ಸೈಡ್ ಗೋಡೆಗೆ ಈ ಕಡೆ ಸೈಡ್ ಕೆಲಸ ಮಾಡ್ತಾ ಜಾಗಕ್ಕೆ ಅಷ್ಟೇನು ಮಳೆ ಹೊಡಿತಿಲ್ಲ. ಸೊ ಹಂಗೆ ಮಾಡ್ತಾಯಿದ್ದಾರೆ. ಸೊ ನೀವು ಕಾಣಿಸ್ತಿರುತ್ತೆ ಅಂತ ಅಂದ್ಕೊಳ್ತೀನಿ. ನಾನು ಕಾರ್ ಹಾಕ್ಕೊಂಡು ಕಡೆ ಕೂತ್ಕೊಂಡಿದ್ದೀನಿ. ನೋಡ್ರಿ ಮಾಡ್ತಾವ್ರೆ ಕೆಲಸ. ಇವಾಗ ಟೈಮ್ ಬಂದ್ಬಿಟ್ಟು 6:10 ಆಯಿತು. ಸೊ ಆಲ್ಮೋಸ್ಟು ಗೋಡೆನೂ ಮುಗೀತು. ತೋರಿಸ್ತೀನಿ ನೋಡಿ, ಕಾಣಿಸ್ತಿರುತ್ತೆ ಅಂತ ಅಂದ್ಕೊಳ್ತೀನಿ. ಮಳೆ ಬಂದು ನಿಂತ್ಕೊಳ್ತದೆ, ಜೋರಾಗಿ ಏನು ಬರಲಿಲ್ಲ. ಫೈನಲಿ ಈಚ್ ಕಡೆದು ಎಲ್ಲ ಗೋಡೆನೂ ಕಂಪ್ಲೀಟ್ ಆಯಿತು ಇವತ್ತಿಗೆ. ಸೊ ಇನ್ನು ಆ ಕಡೆ ಸೈಡಲ್ಲಿ ನಿಮ್ಗೆ ಏನು ಕಾಣಿಸ್ತಿರುತ್ತೆ ಇಲ್ಲಿ ಅಲ್ಲಿ ಲೈನ್ ಇದೆಯಾ ನೋಡಿ ಅದು. ಸೊ ಅದೊಂದು ಕಂಪ್ಲೀಟ್ ಮಾಡ್ಕೊಳ್ಬೇಕು ನಾಳೆ ಬಂದು. ಅದಾದ್ಮೇಲಿಂದ ಅಲ್ಲಿ ಒಳಗಡೆದು ಅಲ್ಲಿ ಕಾಂಪೌಂಡ್ ಥರ ಇದೆಯಲ್ಲ ಗ್ಯಾಪ್, ಅಲ್ಲೆಲ್ಲ ಫಿನಿಷ್ ಮಾಡ್ಕೊಳ್ಬೇಕು. ಚಿಕ್ಕ ಪುಟ್ಟ ಕೆಲಸ ಇದೆ. ಮತ್ತು ಇಲ್ಲಿ ಡಿಸೈನ್ ಮಾಡಿಸ್ಬೇಕು ಅಂತ ಲೈನ್ ಥರ ಏನು ಡಿಸೈನ್ ಬರಬೇಕು ಅಂತ ಹೇಳಿದ್ದೀನಿ ಖಾಲಿ ಜಾಗದಲ್ಲಿ. ಸೊ ಅದೆಲ್ಲನೂ ಕೂಡ ನಾಳೆ ಮಾಡ್ತಾರೆ. ಇವಾಗ ಟೈಮ್ ಆಗಿಬಿಟ್ಟಿದೆ. ಅವರು ಕೂಡ ಈಗ ಫಿನಿಶ್ ಮಾಡಿಬಿಟ್ಟು ಹೋಗ್ತಾರೆ. ಆಲ್ಮೋಸ್ಟು ಔಟರು ನಾವು ಕೆಲಸ ಪ್ಲಾಸ್ಟಿಂಗ್ ಶುರು ಮಾಡಿಸಿ ಇಲ್ಲಿಗೆ ಔಟ್ ಸೈಡ್ದು ಪ್ಲಾಸ್ಟಿಂಗ್ ಎಲ್ಲ ಕಂಪ್ಲೀಟ್ ಆಗಿದ್ದು ಬಂದ್ಬಿಟ್ಟು ಹತ್ತತ್ರ 9 ರಿಂದ 10 ದಿನ ಆಯಿತು. ಹೋದ ಗುರುವಾರ ಶುರು ಮಾಡಿಸಿದ್ದು, ಇವತ್ತು ಬಂದ್ಬಿಟ್ಟು ಶನಿವಾರ. ಆ್ಯಕ್ಚುಲಿ ನಾಳೆಗೆ ಭಾನುವಾರ ತೊಗೊಂಡು ಹತ್ತತ್ರ ಒಂದು 9 ರಿಂದ 10 ದಿನ ಆಯಿತು ಕೆಲಸ ಶುರು ಮಾಡಿಸಿ. 10 ದಿನಕ್ಕೆ ಔಟರು ಪೂರ್ತಿ ಕಂಪ್ಲೀಟ್ ಕೆಲಸ ಮಾಡಿದ್ದಾರೆ. ಸೊ ಈಚೆದು ಇಲ್ಲಿಗೆ ಮುಗಿಯುತ್ತೆ. ನಾಳೆ ಚಿಕ್ಕಪುಟ್ಟು ಫಿನಿಶಿಂಗ್ ಕೆಲಸ ಮುಗಿದ್ರೆ ಆಲ್ಮೋಸ್ಟ್ ಒಂದು ಒಳಗಡೆನೇ ಕೆಲಸ. ಸೊ ಗೈಸ್ ಇವಾಗ ಬಂದ್ಬಿಟ್ಟು ವಾಸ್ಕಲ್ಗಳಿದ್ವಿ, ರೂಮ್ ವಾಸ್ಕಲ್ಗಳು ಮತ್ತು ಆರ್ಡ್ರ್ ಕೊಟ್ಟಿದ್ವಿ. ದೇವ್ರ ಮನೆ ವಾಸ್ಕಲ್ ಅದು ಇವಾಗ ಫೋನ್ ಮಾಡಿದ್ದ. ಸೊ ಬಂದು ತೊಗೊಂಡೋಗಿ ಅಂತ. ಸೊ ಆಟೋದವ್ರಿಗೆ ಹೇಳಿದ್ವಿ ಟಾಟಾ ಎಸಿಗೆ. ಸೊ ನಾವು ಅಷ್ಟರೊಳಗಡೆ ಹೋಗಿ ತೊಗೊಳ್ಬೇಕು. ನಾಳೆ ಭಾನುವಾರ ಆಗಿರೋದು ನಾಳೆ ಇರಲ್ಲ ಬಂತೆ ಅವನು. ಸೊ ಅದಕ್ಕೋಸ್ಕರ ಇವತ್ತೇ ಹೋಗಿ ತೊಗೊಂಡು ಬಂದ್ಬಿಡೋಣ. ಬನ್ನಿ ಗೈಸ್ ಹೋಗೋಣ. ಬಂದ್ವಿ. ಇದೇ ಬಾಗಿಲು ನಿಲ್ಸರ್ ನೋಡ್ರಿ, 3 ಬಾಗಿಲು ವಾಸ್ಕಲ್. ಬೇಡ ಹಂಗೆ ಹಿಡ್ಕೊ, 2 ನಿಮಿಷ ಆಗ್ತಾರೆ.
ಹತ್ತು. ಅಲ್ಲೇ ಕೂತ್ಕೊಳ್ಳೋದು.